ಅಯೋಧ್ಯೆ ಅಷ್ಟೇ ಅಲ್ಲ, ಕನ್ನಡ ಮಣ್ಣಿನಲ್ಲೂ ರಾಮೋತ್ಸವದ ವೈಭವ ಜೋರಾಗಿದೆ. ಅತ್ತ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದ್ರೆ, ಇತ್ತ ಮನೆಗಳಲ್ಲೂ ಸಂತಸ ಮನೆ ಮಾಡಿದೆ. ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಎಲ್ಲಿ ನೋಡಿದ್ರೂ ರಾಮನಾಮ ಸ್ಮರಣೆ ಆಗ್ತಿದೆ. ಹಬ್ಬ, ಶ್ರೀರಾಮನ ಹಬ್ಬ, ದೇವೋತ್ತಮನ ಪ್ರಾಣ ಪ್ರತಿಷ್ಠಾಪನೆಯ ಹಬ್ಬ. ಅಯೋಧ್ಯೆಯಲ್ಲಿ ಸ್ವರ್ಗವೇ ಧರೆಗೆ ಇಳಿದಂತಿದೆ. ರಾಮಜಪ ಮುಗಿಲು ಮುಟ್ಟಿದೆ. ಕೇಸರಿ ಧ್ವಜಗಳು ರಾರಾಜಿಸುತ್ತಿವೆ. ಗಲ್ಲಿ ಗಲ್ಲಿಯಲ್ಲೂ ಮರ್ಯಾದಾ ಪುರುಷೋತ್ತಮನ ಬೃಹತ್ ಕಟೌಟ್ಗಳು ತಲೆ ಎತ್ತಿವೆ. ಕೋಟ್ಯಾನುಕೋಟಿ ಭಕ್ತರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇದ್ದಾರೆ. ಇತರ ರಾಜ್ಯದಲ್ಲೂ ರಾಮೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಹುಬ್ಬಳ್ಳಿಯ ದಾಜಿಬಾನ್ ಸರ್ಕಲ್ನಲ್ಲಿ ರಾಮ ಹನುಮನ ಬಂಟಿಂಗ್ಸ್ ರಾರಾಜಿಸುತ್ತಿವೆ. ರಾಮನ ಫೋಟೋಗಳು ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇವೆ. ಧಾರವಾಡದ ಮೇದಾರ ಓಣಿಯಲ್ಲೂ ಕೇಸರಿ ಬಾವುಟಗಳ ಕಲರವ ಜೋರಾಗಿದೆ. ಕರಾವಳಿಯಲ್ಲೂ ಕೇಸರಿ ಧ್ವಜ, ರಾಮನ ಫ್ಲೆಕ್ಸ್ಗಳು ತಲೆ ಎತ್ತಿವೆ. ರಾಯಚೂರಿನಲ್ಲೂ ಕೇಸರಿ ಧ್ವಜಗಳ ಖರೀದಿ ಜೋರಾಗಿದೆ. ಇದೇ ಮೊದಲು ಇಷ್ಟು ಧ್ವಜಗಳು ಸೇಲ್ ಆಗಿವೆ ಅಂತ ವ್ಯಾಪಾರಸ್ಥರು ಖುಷಿಯಾಗಿದ್ದಾರೆ. ಬಾಲರಾಮನ ಮೂರ್ತಿ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯಲ್ಲೂ ರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ಅರುಣ್ ಮನೆ ಮುಂದೇನೂ ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗ್ತಿದೆ. ಮೈಸೂರಿನಲ್ಲಿ ರಾಮನಿಗಾಗಿ 111 ಅಡಿ ಉದ್ದದ ಅಗರಬತ್ತಿ ಸಿದ್ಧವಾಗಿದೆ. ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಅಗರಬತ್ತಿ ಬೆಳಗಲಿದೆ. ದಾವಣಗೆರೆಯ ವಿದ್ಯಾನಗರ ಪಾರ್ಕ್ನಲ್ಲಿ ಶ್ರೀರಾಮ ದೀಪಾವಳಿ ಆಚರಿಸಲಾಯಿತು. ಮನೆಯಲ್ಲೂ ರಾಮನ ಜಪ ಜೋರಾಗಿತ್ತು. ಮಂಗಳೂರಿನಲ್ಲೂ 51 ಗಂಟೆಗಳ ರಾಮಾಯಣ ಪಾರಾಯಣ ನಡೀತಾ ಇದೆ. ಇನ್ನು ಮಂದಿರ ಲೋಕಾರ್ಪಣೆ ನಿರ್ವಿಘ್ನವಾಗಿ ಸಾಗಲಿ ಅಂತ ಕೊಪ್ಪಳದ ಅಂಜನಾದ್ರಿಯಲ್ಲಿ ಶೋಭಾ ಕರಂದ್ಲಾಜೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಕೆಲ ಕಲಾವಿದರು ತಮ್ಮ ಕಲೆಯ ಮೂಲಕ ರಾಮ ಭಕ್ತಿ ಸಮರ್ಪಿಸಿದ್ದಾರೆ. ರಾಯಚೂರಿನಲ್ಲಿ ಪ್ರಭು ಎಂಬಾತ ಸಂತೂರ್ ಸೋಪ್ನಲ್ಲಿ ರಾಮನನ್ನ ಮೂಡಿಸಿದ್ದಾರೆ. ಎಂಎಸ್ಸಿ ವಿದ್ಯಾರ್ಥಿನಿ ಅನುಷಾ 21,000 ರಾಮನಾಮದ ಮೂಲಕ ರಾಮನ ಚಿತ್ರ ಬಿಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.